स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಕಿರೀಟ ಮಾಡೋದಲ್ಲ ಮುಖ್ಯಮಂತ್ರಿ ಅವರಿಗೆ ಅಣ್ಣ ಬಸವಣ್ಣನವರ ನಂತರಾಳದಲ್ಲಿ ನೆನೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳನ್ನ ಮಾತೆಯರನ್ನ ಶ್ರೀ ಸಾಷ್ಟಾಂಗ ನಮಸ್ಕಾರಗಳ ಸಲ್ಲಿಸುವುದ್ರ ಜೊತೆಗೆ ಸಿಎಂ ಅವರಿಗೆ ಸನ್ಮಾನ ಹಾಕಾಕತ್ತಿ ಟೈಮ್ ಕೊಡಿಸ್ಲಿ ಗೌರವಾನ್ವಿತ ರಾಜ್ಯದ ಧೀಮಂತ ನಾಯಕರು, ಕರ್ನಾಟಕಕ್ಕೆ ಅನ್ನದ ಭಾಗ್ಯವನ್ನ ಕೊಟ್ಟಿರ್ತಕ್ಕಂಥ ದೇವರಾಜ ಅರಸು ಅವರ ಹಾದಿಯಲ್ಲಿ ನಡೆದು ಬಂದಂತ ಇನ್ನೊಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇದೇ ವೇದಿಕೆ ಮೇಲೆ ಆಸೀನರಾಗಿ ಭವಿಷ್ಯದಲ್ಲಿ ನಮಗೆಲ್ಲರಿಗೆ ಇನ್ನೂ ಹೆಚ್ಚಿನ ನೀರಾವರಿ ಭಾಗ್ಯವನ್ನು ಕೊಡ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಉಪಸ್ಥಿತ ಇನ್ನೋರ್ವ ಹಿರಿಯ ಸಚಿವರು, ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬ್ರ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ರೇ, ಗೌರವಾನ್ವಿತ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ರೇ, ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕ ಮಿತ್ರರೇ, ಗಣ್ಯರೇ, ಉಪಸ್ಥಿತ ಎಲ್ಲ ಗೌರವಾನ್ವಿತ ತಾಯಂದ್ರೆ, ಆತ್ಮೀಯರೇ, ಪತ್ರಕರ್ತ ಮಿತ್ರರೇ, ಬಹಳ ಸಂತೋಷದ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮತ್ತು ಬಿಜಾಪುರಕ್ಕೆ ಅವಿನಾಭಾವ ಸಂಬಂಧ. ಆ ಸಂಬಂಧ ಉಳಿಸ್ಕೊಳ್ಬೇಕಾಗಿದ್ರೆ ಪ್ರಾಯಶಃ ಈ ಕಾರ್ಯಕ್ರಮ ಬಹಳ ಅನಿವಾರ್ಯ ಇತ್ತು. ಯಾಕೆಂದ್ರೆ ತಾಯಿ ಚೆನ್ನಮ್ಮ ಕೇವಲ ಒಂದು ಜನಾಂಗದ ಅಥವಾ ಒಂದು ಸಮೂಹದ ವ್ಯಕ್ತಿತ್ವ ಅಲ್ಲ, ಅದು ಇಡೀ ಈ ದೇಶದ ಹೋರಾಟಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಯಾರಾದರೂ ಒಬ್ಬ ತಾಯಿ ಹೋರಾಡಿದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಚೆನ್ನಮ್ಮ ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಅವಳ ಜಾತ್ಯತೀತ ಮನೋಭಾವ ನಿಮ್ಗೆಲ್ಲ ಗೊತ್ತಿದೆ. ಚೆನ್ನಮ್ಮ ನೆನಪು ಬಂದ್ರೆ ಸಂಗೊಳ್ಳಿ ರಾಯಣ್ಣ ಇರದೇ ಇರೋದಿಲ್ಲ, ಅಲ್ಲಿ ಇದ್ದದ್ದೇ ಇರ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅಂತ ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದು ಈ ಸಮಾಜವನ್ನ ಬೆಳತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ತಾಯಿಯ ಒಂದು ಪುತ್ಳಿಯ ಅನಾವರಣದ ಒಂದು ಕಾರ್ಯಕ್ರಮ. ಇದರ ಜೊತೆಗೆ ಇವತ್ತು ನೂರಾರು ಕೋಟಿಗಳ ಕಾರ್ಯಕ್ರಮಕ್ಕೂ ಕೂಡ ನಾವು ಚಾಲನೆಯನ್ನ ಕೊಟ್ಟಿದ್ದೀವಿ. ಆದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅನ್ನಭಾಗ್ಯ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಆರೋಗ್ಯ ಭವನ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಹೇಳಬೇಕಾಗ್ತದೆ. ಒಂದು ಮೆಡಿಕಲ್ ಕಾಲೇಜನ್ನ ಅವರು ನಿನ್ನಿಲ್ಲ ಮೊನ್ನೆ ಹಾವೇರಿಗೆ ಬಂದಾಗ ಘೋಷಣೆ ಮಾಡಿದ್ದಾರೆ. ನಾನು ಇಷ್ಟೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬರ್ತಕ್ಕಂಥ ಬಜೆಟ್ನಲ್ಲಿ ಅದನ್ನ ಸಂಪೂರ್ಣ ಕೈಗೆತ್ಕೊಂಡು ಬಿಜಾಪುರ ಜನರ ಆಶೆಯನ್ನ ಈಡೇರಿಸಬೇಕು ಅನ್ನತಕ್ಕಂಥ ಮನವಿಯನ್ನ ಈ ವೇದಿಕೆ ಮುಖಾಂತರ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಹೆಚ್ಚಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಬಿಜಾಪುರ ಜಿಲ್ಲೆ ನೀರಾವರಿಯಿಂದ ಇವತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ಅಡಿಯಲ್ಲಿ ಆಲ್ಮಟ್ಟಿ ಡ್ಯಾಮ್ ಕಟ್ಟಿರ್ಬೋದು, ಆದ್ರೆ ಸಂಪೂರ್ಣ ನೀರಾವರಿ ಆಗ್ಬೇಕಾದಂತ ಕನಸು ಹೊತ್ಕೊಂಡು ನಮ್ಮ ಅನೇಕ ಪೂರ್ವಜರು ಇವತ್ತು ಸುಗಂಧಿ ಮುರುಗೇಪಣ್ಣ ಹಿಡ್ಕೊಂಡು, ಹುಜ್ರೆ ಅವ್ರನ್ನ ಹಿಡ್ಕೊಂಡು, ಶಿವಸಂಗಪ್ಪ ಕಡಪಟ್ಟಿ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅವ್ರ ಕನಸನ್ನ ನೆನಸು ಮಾಡತಕ್ಕಂಥ ಕೆಲಸ ಸನ್ಮಾನ್ಯ DK ಶಿವಕುಮಾರ್ ಅವರು ಮಾಡಿಕೊಡ್ತಾರೆ ಅನ್ನತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹಂಚ್ಕೊಂಡು ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ. ಪರಂ ಪೂಜ್ಯರ ಆಶೀರ್ವಚನ ಇದೆ. ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ತಾವು ಬಂದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರೋದ್ರಿಂದ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ವತಿಯಿಂದ ತಮಗೆಲ್ಲರಿಗೆ ಕೃತಜ್ಞತೆಯನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.